ರಾಜ್ಯದಲ್ಲಿ ಸಿಎಂ ಹಾಗೂ ಹೆಚ್ಚುವರಿ ಡಿಸಿಎಂಗಳ ವಿಚಾರ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದ ಹಾಗೇನೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಅವರ ನಿವಾಸದಲ್ಲೇ ಹೋಗಿ ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ಸಾಕಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ. ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ದಂಗಲ್ ನಡೀತಾ ಇದೆ, ಸಿಕ್ಕಾಪಟ್ಟೆ ಜೋರಾಗಿ. ಮೊನ್ನೆ ಚಂದ್ರಶೇಖರ ಸ್ವಾಮೀಜಿ ಸಿದ್ದರಾಮಯ್ಯನವರ ಎದುರೇನೆ ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕೊಡಬೇಕು ಅಂತ ಹೇಳಿರೋದ್ರಿಂದ ಅದು ಇನ್ನಷ್ಟು ಕಿಚ್ಚನ್ನು ಹೊತ್ತಿಸಿತ್ತು. ಇದೀಗ ಡಿಸಿಎಂ ಮತ್ತು ಸಿಎಂ ಹುದ್ದೆ ವಿಚಾರವಾಗಿ ಏನಾದರೂ ಚರ್ಚೆ ನಡೀತಾ, ಯಾಕಂದ್ರೆ ದಲಿತ ಸಿಎಂ ವಿಚಾರ ಕೂಡ ಚರ್ಚೆಗೆ ಬಂತು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರ ನಿವಾಸದಲ್ಲೇ ಡಿಕೆ ಶಿವಕುಮಾರ್ ಹೋಗಿ ಭೇಟಿ ಮಾಡಿರುವಂಥದ್ದು, ಚರ್ಚೆ ಮಾಡಿರುವಂಥದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಕೂಡ ಇತ್ತೀಚೆಗೆ ದೆಹಲಿ ಭೇಟಿ ಕೊಟ್ಟರು. ಅದೊಂದು ಪ್ರೋಟೋಕಾಲ್ ಇತ್ತು. 28 ಸಂಸದರನ್ನ ಭೇಟಿಯಾಗುವಂಥದ್ದು, ಜೊತೆಗೆ ಇತರೆ ಮಂತ್ರಿಗಳನ್ನ ಭೇಟಿಯಾಗುವಂಥದ್ದು ಎಲ್ಲವೂ ಕೂಡ ಇತ್ತು. ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿರ್ತಕ್ಕಂಥದ್ದು ಇನ್ನಷ್ಟು ರಾಜಕೀಯ ಸಂಚಲನಕ್ಕೆ ಕಾರಣ ಉಂಟಾಗತ್ತಾ, ಏನ್ ಚರ್ಚೆ ಆಯಿತು ಇವರಿಬ್ಬರ ಮಧ್ಯೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಲೋಕಸಭಾ ಚುನಾವಣೆಯ ನಂತರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದ್ ಕಡೆ ಅಸ್ಥಿರತೆಗೆ ಒಳಗಾಗ್ತಾ ಇದೆಯಾ, ಅದರ ಮುನ್ಸೂಚನೆನ ಇದು ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿದೆ. ದಿಗ್ಗಜ ಮುಖಂಡರುಗಳು ಹೀಗೆ ಭೇಟಿಯಾದಾಗ ರಾಜಕೀಯ ಈಕ್ವೇಷನ್ಸ್ ಬೇರೆ ಏನಾದರೂ ಆಗುತ್ತಾ ಅನ್ನೋ ಅನುಮಾನ ಸಹಜವಾಗಿ ಮೂಡುತ್ತೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಟೇಶ್ ಕನೆಕ್ಟ್ ಆಗಿದ್ದಾರೆ. ನಟೇಶ್, ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿದ್ದಾರೆ. ಏನ್ ನಡೆದಿರಬಹುದು, ಏನಾದರೂ ಇನ್ಸೈಡ್ ಮಾಹಿತಿ ಸಿಕ್ಕಿದೆಯಾ? ಇಬ್ಬರ ಮಧ್ಯೆ ರಾಜ್ಯ ರಾಜಕೀಯಕ್ಕೆ ಸಿಎಂ ಡಿಸಿಎಂ ಹುದ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗಿದೆಯಾ? ಮತ್ತೇನ್ ಚರ್ಚೆ ನಡೀತು? ಲಕ್ಷ್ಮಿ, ಖಂಡಿತ ಏನು ರಾಜ್ಯದಲ್ಲಿ ಈಗಾಗಲೇ ಏನು ಸಿಎಂ ಹಾಗೂ ಡಿಸಿಎಂ ಹುದ್ದೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಏನು ಕಳೆದ 4 ದಿನಗಳ ಹಿಂದೆಯಷ್ಟೇ ಏನು ಸ್ವಾಮೀಜಿಗಳ ಹೇಳಿಕೆ ಅಂದ್ರೆ ಏನು ಬಹುತೇಕವಾಗಿ ಸ್ವಾಮೀಜಿಗಳು ಕೊಟ್ಟಂತಹ ಹೇಳಿಕೆ ಏನಿದೆ, ಈಗ ದೆಹಲಿಯ ಅಂಗಳದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇಲ್ಲಿ ಸಿಎಂ ಬದಲಾವಣೆ ಹಾಗೂ ಡಿಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನು ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಏನು ಸಿಎಂ ಹಾಗೂ ಡಿಸಿಎಂ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಕೂಡ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಹಾಗೇನೆ ಸಭೆಗಳು ಕೂಡ ಆಗಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ರಾತ್ರಿಯಷ್ಟೇ ಸಿಎಂ ಬೆಂಗಳೂರಿಗೆ ಏನು ಹಿಂದಿರುಗಿರುವಂತದ್ದು ದೆಹಲಿಯಿಂದ. ಆದ್ರೆ ಇಂದು ಕೂಡ ಡಿಸಿಎಂ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ಬೆಳಗ್ಗೆ ಬೆಳಗಿನ ಸುಮಾರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರದಲ್ಲಿ ಏನು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಇಲ್ಲಿ ಡಿಕೆ ಶಿವಕುಮಾರ್ ಅವರ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿ ಏನಿದೆ, ಇದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರ ನಿಯೋಗ ಏನಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಕೂಡ ಒಂದು ಖಡಕ್ ಸಂದೇಶವನ್ನ ಕಾಂಗ್ರೆಸ್ನ ರಾಜ್ಯ ನಾಯಕರಿಗೆ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಡಿಸಿಎಂ ಹಾಗೂ ಸಿಎಂ ಹುದ್ದೆ ವಿಚಾರವಾಗಿ ಯಾರು ಕೂಡ ಮಾತನಾಡಬಾರದು ಎನ್ನುವಂತಹ ಸ್ಪಷ್ಟ ಒಂದು ಖಡಕ್ ಸಂದೇಶವನ್ನ ನಿನ್ನೆಯಷ್ಟೇ ಕೊಟ್ಟಿತ್ತು. ಆದ್ರೆ ಇದರ ಬೆನ್ನಲ್ಲೇ ಇಂದು ಡಿಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ಲೋಕಸಭಾ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಏನು ಸಹೋದರನ ಸೋಲೇನಿದೆ, ಇದು ಒಂದು ರೀತಿ ಸಾಕಷ್ಟು ಮೈನಸ್ ಆಗ್ತಾ ಇದೆಯಾ ಡಿಕೆ ಶಿವಕುಮಾರ್ ಅವರಿಗೆ ಎನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಒಂದು ರೀತಿ ಸಿಎಂ ಗಾಳಕ್ಕೆ ಸಿಎಂ ವಿರುದ್ಧ ಒಂದಷ್ಟು ನಾಯಕರು ಮಾತನಾಡ್ತಾ ಇರುವಂತದ್ದು, ಇಬ್ಬರು ಸ್ವಾಮೀಜಿಗಳು ಕೂಡ ಮಾತನಾಡಿರುವಂತದ್ದು. ಅಂದ್ರೆ ಬಹಿರಂಗ ವೇದಿಕೆಯಲ್ಲೇ ಕೂಡ ಬಹಿರಂಗವಾಗಿ ಹೇಳಿರುವಂತದ್ದು ಸಿಎಂ ಹುದ್ದೆಯನ್ನ ಬದಲಾಯಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ. ಇದೀಗ ದೆಹಲಿಯ ಅಂಗಳದಲ್ಲಿ ಚರ್ಚೆಗಳಾಗ್ತಾ ಇದೆ. ಇಂದಿನ ಚರ್ಚೆ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಅಂದ್ರೆ ರೈಟ್, ಥ್ಯಾಂಕ್ ಯು ನಟೇಶ್.